ಓಕೆ ಮ್ಯಾಮ್. ಇನ್ನು ನೀವು ಸಾಹಿತ್ಯಕ್ಕೆ ಎಂಟ್ರಿ ಕೊಡ್ತೀರಾ, 30ಕ್ಕೂ ಹೆಚ್ಚು ಪುಸ್ತಕಗಳ ಬಿಡುಗಡೆ ಮಾಡ್ತೀರಾ. ಸೊ ಸಾಹಿತ್ಯಕ್ಕೆ ಸ್ಫೂರ್ತಿ ಅಕ್ಕ ಮಹಾದೇವಿಯವರೇ ಅಂತ ಹೇಳಿದ್ರಿ. ಅಂದ್ರೆ ನನ್ನ ಬರವಣಿಗೆ ಆಗಬೇಕು, ಬರವಣಿಗೆ ಮುಖಾಂತರವಾಗಿ ಹೋರಾಟ ಮಾಡಬೇಕು ಅನ್ನೋದು ನಿಮಗೆ ಹುಟ್ಟಿದ್ದು 8ನೇ ತರಗತಿಯಿಂದ ಶುರುವಾಯಿತು. ಹೌದೌದು. ಅಕ್ಕ ಮಹಾದೇವಿಯರ ವಚನಗಳು ನಿಮ್ಗೆ ಇನ್ಫ್ಲೂಯೆನ್ಸ್ ಆಯಿತು. ಸೊ ಹಾಗಾಗಿ ನೀವು ಕೂಡ ಮೊಟ್ಟ ಮೊದಲನೇದಾಗಿ ವಚನಗಳನ್ನೇ ಬರೆಯೋಕೆ ಶುರು ಮಾಡ್ತೀರಾ. ಈ ಸಾಹಿತ್ಯಕ್ಕೆ ಬಂದ ನಂತರ ಅನೇಕ ಪ್ರಶಸ್ತಿಗಳನ್ನ ಮುಡಿಗೇರಿಸ್ಕೊಳ್ತೀರಾ. 2023ನೇ ಇಸ್ವಿಯಲ್ಲಿ ರಾಜ್ಯ ಪ್ರಶಸ್ತಿಯ ವಿಜೇತರು ಕೂಡ ಆಗ್ತೀರಾ. ಸೊ ಆ ಸಂತೋಷದ ಕ್ಷಣಗಳನ್ನ ನೀವು ಮೆಲುಕು ಹಾಕೋದಾದ್ರೆ. ಅದು ನನಗೆ ಈ ಹೋರಾಟ ಮೂಲದಿಂದ ಬಂದಾಗ ನಮಗೆ ಪ್ರಶಸ್ತಿಗಳು ಅಂತ ಖುಷಿ ಕೊಡೋದಿಲ್ಲ. ಯಾಕೆ ಕೆಲವರು ಲಾಬಿಗಳನ್ನು ಮಾಡ್ತಾರೆ, ಅದು ಮಾಡ್ತಾರೆ, ನಮ್ಗದು ಬರೋದೇ ಇಲ್ಲ. ನಮಗೆ ಜನರೇ ಒಂದು ಪ್ರಶಸ್ತಿ, ಜನರ ಸಮಸ್ಯೆಗಳು, ಹೋರಾಟಗಳು, ಆ ಮೂಲಕ ಆ ಸಮಸ್ಯೆಗಳನ್ನು ಬಗೆಹರಿಸಿದ್ರೆ ಅದು ಒಂಥರ ಆಗೋ ಖುಷಿ ಇದೆಯಲ್ಲ, ಅದು ಒಂಥರ ಖುಷಿ. ಇದು ಸರ್ಕಾರ ಅದು ಗುರುತಿಸ್ತಲ್ಲ, ಸಂಭ್ರಮ ಅನ್ನಿಸ್ತು, ಖುಷಿ ಆಯಿತು. ಆಮೇಲೆ ಅದು ಈ ಖುಷಿನೇ ಬೇರೆ, ಆ ಖುಷಿನೇ ಬೇರೆ. ಅದು ಆತ್ಮ ತೃಪ್ತಿ, ಇದು ಸಮಾಜದಲ್ಲಿ ಮನ್ನಣೆ, ಇವೆಲ್ಲ ಬೇರೆ ಬೇರೆ ಆಗಿರ್ತವೆ. ಬಟ್ ನಮಗೆ ತೃಪ್ತಿ ಸಿಗೋದು ಜನಗಳ ಹೋರಾಟ, ಜನಗಳ ಸಮಸ್ಯೆ, ಜನರ ಮಧ್ಯೆ ಕೆಲಸ ಮಾಡಿದಾಗ ಖುಷಿ ಆಗುತ್ತೆ. ಇನ್ನು ನೀವು ಸುಮಾರು ಕ್ಷೇತ್ರದಲ್ಲಿ ತಮ್ಮನ್ನ ತಾವು ತೊಡಗಿಸ್ಕೊಂಡಿದ್ದೀರಾ. ಈಗ ಬ್ಯಾಂಗ್ಳೂರು ಯೂನಿವರ್ಸಿಟಿ ಸಿಂಡಿಕೇಟ್ ಸದಸ್ಯ ಆಗಿ ಕೂಡ ಕಾರ್ಯನಿರ್ವಹಿಸ್ತಾ ಇದ್ದೀರಾ. ಇಷ್ಟೊಂದು ಕ್ಷೇತ್ರಗಳಲ್ಲಿ ತಮ್ಮ ಛಾಪನ್ನ ಮೂಡಿಸಿದವ್ರಿಗೆ ಹಣಬಲ ಇತ್ತು, ಜನಬಲ ಇತ್ತು, ಎಂಥದ್ದು ಇಲ್ಲ. ಹಣನೂ ಇಲ್ಲ, ಎಂಥದ್ದು ಇಲ್ಲ. ಬಟ್ ಜನಬಲ ಅಂತೂ ನಿಮಗೆ ಹೆಚ್ಚಾಗಿ ಇತ್ತು. ಜನ ಬೆಂಬಲ ಅಂದ್ರೆ ಅವ್ರ ಜೊತೆಗೇನೆ ಇರ್ತಿತ್ತಲ್ಲ, ಜನಗಳ ಜೊತೆಗೆ ಇದ್ದಾಗ, ಅವ್ರ ಸಮಸ್ಯೆಗಳ ಜೊತೆಗಿದ್ದಾಗ ಆಟೋಮೆಟಿಕಲಿ ಅವರ ಒಂದು ಪ್ರೀತಿ ವಿಶ್ವಾಸ ಇದ್ದೇ ಇರುತ್ತೆ. ನಿಮಗೆ ಯಾವಾಗ್ಲಾದ್ರೂ ಅನ್ಸಿತ್ತ ನಾನು ರಾಜಕೀಯಕ್ಕೆ ಹೋಗ್ಬೇಕು, ರಾಜಕೀಯಕ್ಕೆ ಹೋದ್ರೆ ಅಧಿಕಾರನೂ ಇದ್ರೆ ನಾನು ಇನ್ನೂ ಸ್ವಲ್ಪ ಜನಗಳಿಗೆ ಏನಾದ್ರೂ ಹೆಲ್ಪ್ ಮಾಡ್ಬೋದು ಅಂತ? ಅದು ರಾಜಕೀಯ ಅನ್ನೋದು ಇವಾಗ ಸೈದ್ಧಾಂತಿಕ ನೆಲೆಗಳ ಮೇಲೆ ನಿಂತಿಲ್ಲ. ರಾಜಕೀಯ ಅನ್ನೋದು ಒಂದು ಲಾಬಿ ಅಥವಾ ರಾಜಕೀಯದ ಮೂಲದಿಂದ ಕೆಲಸ ಮಾಡ್ತೀನಿ ಅಂತನೋ ಆತ್ಮವಿಶ್ವಾಸ ಉಳ್ಕೊಂಡಿಲ್ಲ ಮೇಡಮ್ ಇವಾಗ. ಅದು ಹೇಗಾಗ್ತಾ ಇದೆ ಅಂದರೆ, ಇಡೀ ಭ್ರಷ್ಟರು ಮತ್ತು ಕ್ರಿಮಿನಲ್ ಅಪರಾಧಿ ಹಿನ್ನೆಲೆಯ ರಾಜಕಾರಣಿಗಳು ಹೆಚ್ಚೆಚ್ಚಾಗಿ ಬರ್ತಾ ಇದ್ದಾರೆ. ಸ್ವಾತಂತ್ರ್ಯದ ಸಂದರ್ಭದಲ್ಲಿ ನೋಡಿ, ಎಂತ ನಮ್ಮ ಲೀಲಾವತಿ ಪ್ರಸಾದ್ ಅದೆಲ್ಲ 20,000 ಕೈಯಾಗಿ ಇಟ್ಕೊಂಡು ಎಲೆಕ್ಷನ್ ಗೆದ್ದು ಬಂದರು. ಈಗ ನಾವು ಗೆಲ್ಲಕ್ಕಾಗತ್ತಾ? ಕೋಟಿಗಳ ಲೆಕ್ಕ. ಹೌದು. ಎಲ್ಲಿಂದ ತರ್ತೀರಿ? ಒಂದು ಈಗ ಈಗ ನಮ್ಮ ಕಾರ್ಮಿಕ ಜನಗಳೇ ಕೇಳ್ತಾ ಇದ್ದಾರೆ, ನೀನು ಎಷ್ಟು ಕೊಡ್ತೀಯ ಹೇಳೋ, ನಿನ್ಗೆ ಹಾಕ್ತೀವಿ ಓಟು. ಇದು ಓಟು ಮಾರಾಟದ ಸರಕಾಗಿದೆ. ಮಾರಾಟದ ಸರಕಾದಾಗ ನಮ್ಮಂಥವ್ರು ನಿಲ್ಲೋದಕ್ಕೆ ಹಿಂಜರಿತೀವಿ. ಯಾಕಂದರೆ ತೋಳುಬಲ, ಹಣಬಲ ಎರಡೂ ಬೇಕು. ಅದ್ರ ಜೊತೆಗೆ ನಾವು ಸ್ವಲ್ಪ ಗುಂಡಾಗಿರಿನೂ ಇಟ್ಕೊಂಡಿರ್ಬೇಕು. ಅವಾಗೇನೆ ಗೆಲ್ಲಕ್ಕಾಗತ್ತೆ.